ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ತ್ರೇತಾಯುಗದಲ್ಲಿ ಕುಶಧ್ವಜ ಎಂಬತಕ್ಕಂತಹ ರಾಜನಿದ್ದ. ಸರ್ವ ವೇದಗಳನ್ನ ಪಾರಂಗತ ಮಾಡಿಕೊಂಡು ಅದಕ್ಕನುಗುಣವಾಗಿ ತನ್ನ ಜೀವನವನ್ನು ನಡೆಸುತ್ತಿದ್ದ. ಆ ವೇದವೇ ಪುತ್ರಿಯ ರೂಪ ಹೊಂದಿತೋ ಎಂಬ ಹಾಗೆ ಅವನಲ್ಲಿ ಒಬ್ಬ ಮಗಳು ಜನಿಸಿದಳು. ಅವಳನ್ನ ಕುಶಧ್ವಜನು ವೇದವತಿ ಎಂದು ನಾಮಕರಣ ಮಾಡಿದ. ಸುಂದರೆಯಾದಂತಹ ಮಾತೆ, ಆ ವೇದಗಳು ವರ್ಣಿಸುವ ಹಾಗೆಯೇ ಆ ಮಾತೆಯು ಜನಿಸಿದ್ದಳು. ಶಂಕ ಎಂಬತಕ್ಕಂಥ ರಾಕ್ಷಸ ವೇದವತಿಯನ್ನು ತನ್ನವಳಾಗಿ ಮಾಡಿಕೊಳ್ಳಬೇಕೆಂಬುದಾಗಿ ಅಪಹರಿಸಲು ಪ್ರಯತ್ನ ಪಡೆದಾಗ ಆ ಕುಶಧ್ವಜನು ಶಂಕನ ಜೊತೆ ಯುದ್ಧ ಮಾಡುವಾಗ ತನ್ನ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತಾನೆ. ಪತಿ ಇಲ್ಲದೆ ಜೀವಿಸಲು ಸಾಧ್ಯವಿಲ್ಲ ಎಂಬುದಾಗಿ ಕುಶಧ್ವಜನ ಪತ್ನಿಯೂ ಕೂಡ ಸಹಗಮನ ಮಾಡುತ್ತಾಳೆ. ಅನಾಥೆಯಾದಂತಹ ವೇದವತಿ ಮಾತೆ ಮುಂದೆ ವಿಷ್ಣುವನ್ನೇ ತನ್ನ ಪತಿಯಾಗಿ ಪಡೆಯಬೇಕೆಂಬುದಾಗಿ ವನಕ್ಕೆ ಹೋಗಿ ತನ್ನ ತಪಶ್ಚರ್ಯವನ್ನು ಪ್ರಾರಂಭ ಮಾಡುತ್ತಾಳೆ. ಆ ವನದ ದಾರಿಯಿಂದ ರಾವಣನು ಹೋಗುವಾಗ ವೇದವತಿಯ ಮೇಲೆ ತನ್ನ ದೃಷ್ಟಿ ಬಿತ್ತು. ಅವಳನ್ನು ಪಡೆಯಬೇಕೆಂಬುದಾಗಿ ಅಪಹರಿಸಲು ಹಿಂಸಿಸಲು ಹೋದಾಗ ಮಾತೆಯು ಕೂಡಲೇ ಒಂದು ಶಾಪವನ್ನು ನೀಡುತ್ತಾಳೆ. ಈಗ ನಾನು ನನ್ನ ದೇಹತ್ಯಾಗ ಮಾಡಿ ನಿನ್ನ ಸಂಹಾರಕ್ಕೆ ನಾನೇ ಕಾರಣಳಾಗ್ತೇನೆಂಬುದಾಗಿ ಅಗ್ನಿಯನ್ನು ಪ್ರವೇಶಿಸಿ ತನ್ನ ದೇಹತ್ಯಾಗ ಮಾಡ್ತಾಳೆ. ಮತ್ತು ಆ ವೇದವತಿಯೇ ಮುಂದೆ ರಾವಣನ ಮಂಡೋದರಿಯ ಪುತ್ರಿಯಾಗಿ ಜನಿಸ್ತಾಳೆ. ಸುತ್ತಲೂ ಇರತಕ್ಕಂಥವರು ಈ ವೇದವತಿಯೇ ನಿನ್ನ ಮಗಳಾಗಿ ಹುಟ್ಟಿರತಕ್ಕಂಥವಳು ಎಂಬುದಾಗಿ ವಿಚಾರವನ್ನು ತಿಳಿಸಿದಾಕ್ಷಣ ಭಯಗೊಂಡಂತಹ ರಾವಣ ಆ ವೇದವತಿ ಮಾತೆಯನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಸಮುದ್ರದಲ್ಲಿ ಬಿಟ್ಟು ಬಿಡುತ್ತಾನೆ. ಆ ಪೆಟ್ಟಿಗೆಯೂ ಹರಿದು ಜನಕರಾಜನು ಇರತಕ್ಕಂತಹ ಭೂಮಿಯಲ್ಲಿ ಅವಿತುಕೊಂಡು ಇರುತ್ತಾಳೆ. ಅಲ್ಲಿಂದ ಮುಂದೆ ಆ ಮಾತೆಯು ಜನಕರಾಜನ ಪುತ್ರಿಯಾಗಿ ಬೆಳೆದು ಮುಂದೆ ರಾವಣನ ಸಂಹಾರಕ್ಕೆ ಒಂದು ವಿಷಯವಾಗಿ ನಿಂತುಕೊತಾಳೆ. ಅವಳಿಂದಲೇ ಆ ರಾವಣನ ಸಂಹಾರ ಮುಂದೆ ಆಗ್ತದೆ.